My name is Pujitavi, 7th standard. My character is mother. Mama, getting pain. Don't worry, my son. Don't worry, my son. Good morning, doctor. Good morning, madam. This is my son Raju. He is suffering severe stomach pain. Come, Raju. Lie down. Let me see you. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಇಂದು ಸಚೇತನ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ದಿನ ಮುಕ್ತ ದಿನವಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಪರಿಣಾಮಗಳನ್ನು ಕಡಿಮೆ ಅರಿವು ಮೂಡಿಸಲಿದ್ದಾರೆ 7ನೇ ತರಗತಿ ವಿದ್ಯಾರ್ಥಿಗಳು. ನನ್ನ ಹೆಸರು ಯಶವಂತ್ ಡಿಎಸ್, 7ನೇ ತರಗತಿ. ನನ್ನ ಪಾತ್ರ ಪ್ಲಾಸ್ಟಿಕ್ ರಾಕ್ಷಸ. ನನ್ನ ಹೆಸರು ಸುಮನ್ ಡಿಎಸ್, 7ನೇ ತರಗತಿ. ನನ್ನ ಪಾತ್ರ ಮಗು. ನನ್ನ ಹೆಸರು ಪುಣ್ಯಶ್ರೀ, 7ನೇ ತರಗತಿ. ನನ್ನ ಪಾತ್ರ ತಾಯಿ. ನನ್ನ ಹೆಸರು ರಾಜಲಕ್ಷ್ಮಿ, 7ನೇ ತರಗತಿ. ನನ್ನ ಪಾತ್ರ ಭೂಮಾತೆ. ನನ್ನ ಹೆಸರು ಗಟ್ಟಮ್ಮ, 7ನೇ ತರಗತಿ. ನನ್ನ ಪಾತ್ರ ಹಸು. ನನ್ನ ಹೆಸರು ಚೇತನ್, 7ನೇ ತರಗತಿ. ನನ್ನ ಪಾತ್ರ ಅಂಗಡಿಯವರು. ನನ್ನ ಹೆಸರು ದೀಕ್ಷಿತಾ, 7ನೇ ತರಗತಿ. ನನ್ನ ಪಾತ್ರ ನಿರೂಪಕಿ. ದೃಶ್ಯ 2, ತಾಯಿ ಮಗುವಿನ ಸಂಭಾಷಣೆ. ಮಗನೇ, ಇಲ್ಲಿ ಬಾ. ಅಂಗಡಿಗೆ ಹೋಗಿ ತರಕಾರಿಗಳನ್ನು ತೆಗೆದುಕೊಂಡು ಬಾ. ಸರಿ ಅಮ್ಮ, ಹೋಗಿ ತರುತ್ತೇನೆ. ಭೂಮಾತೆ ಹೇಳಲು. ಅಮ್ಮ, ನೀವು ಸುಖವಾಗಿದ್ದೀರಿ? ಮಗು, ಎಲ್ಲ ಜನರು ಎಲ್ಲೆಲ್ಲೂ ಪ್ಲಾಸ್ಟಿಕ್ ಎಸೆಯುತ್ತಿದ್ದಾರೆ. ನನ್ನ ಮಣ್ಣು, ಗಾಳಿ, ನೀರು ಎಲ್ಲವೂ ಕಲುಷಿತವಾಗುತ್ತಿದೆ. ನಾನು ಪ್ಲಾಸ್ಟಿಕ್ ರಾಕ್ಷಸ. ಎಲ್ಲೆಲ್ಲೂ ನಾನೇ. ರಸ್ತೆ, ನದಿ, ಸಮುದ್ರ, ಹೊಲ ಎಲ್ಲೆಲ್ಲೂ ನಾನೇ. ನೀನು ಹೇಗಿರುವೆ? ಜನರೇ ನನ್ನನ್ನು ಹೆಚ್ಚಾಗಿ ಬಳಸುತ್ತಿದ್ದಾರೆ. ಅದಕ್ಕೆ ನಾನು ಪರಿಸರವನ್ನು ನಾಶ ಮಾಡುತ್ತಿದ್ದೇನೆ. ದೃಶ್ಯ 5, ಅಂಗಡಿಯವನ ದೃಶ್ಯ ಪರಿವರ್ತನೆ. ಅಮ್ಮ, ನನಗೆ ಪ್ಲಾಸ್ಟಿಕ್ ಚೀಲ ಬೇಡ. ನನಗೆ ಬಟ್ಟೆ ಚೀಲ ಕೊಡು. ಏಕೆ, ಏನಾಯ್ತು ಮಗನೇ? ರಸ್ತೆಯಲ್ಲಿ ಹಸು ಪ್ಲಾಸ್ಟಿಕ್ ಅನ್ನು ತಿಂದು ಸಾಯುತ್ತಿದೆ. ಹಾಗೆ ಪರಿಸರ ಫುಲ್ಲು ನಾಶವಾಗುತ್ತಿದೆ. ಆದ್ದರಿಂದ ನನಗೆ ಬಟ್ಟೆ ಚೀಲ ಕೊಡು. ನಿನ್ನ ಆಲೋಚನೆಯಂತೆ ಬಟ್ಟೆಯ ಚೀಲವನ್ನೇ ಕೊಡುತ್ತೇನೆ, ತಗೋ. ದೃಶ್ಯ 5, ಅಂಗಡಿಯವನ ದೃಶ್ಯ. ಅಣ್ಣ, ನನಗೆ 1 kg ಟೊಮೊಟೊ ಹಾಗೆ ಹೀರೆಕಾಯಿ ಕೊಡಿ. ಮಗು, ನಿನಗೆ ಪ್ಲಾಸ್ಟಿಕ್ ಚೀಲ ಬೇಕಾ? ಬೇಡ ಅಣ್ಣ, ನಾನೇ ಮನೆಯಿಂದ ಬಟ್ಟೆ ಚೀಲ ತಂದಿದ್ದೇನೆ. ಇದರಲ್ಲಿ ಹಾಕಿ. ನಿನ್ನ ಒಳ್ಳೆಯ ಆಲೋಚನೆ ಎಲ್ಲ ಬೇಕು. ಇನ್ನು ಮುಂದೆ ಬಟ್ಟೆ ಚೀಲವನ್ನು ಬಳಸಿ. ದೃಶ್ಯ 6, ಪ್ಲಾಸ್ಟಿಕ್ ರಾಕ್ಷಸ ಅಂತ್ಯ. ಅಯ್ಯೋ, ಜನರೆಲ್ಲ ಬಟ್ಟೆ ಚೀಲವನ್ನು ಬಳಸುತ್ತಿದ್ದಾರೆ. ನನ್ನ ಶಕ್ತಿ ಕಡಿಮೆಯಾಗುತ್ತಿದೆ. ನಾನು ಮತ್ತೆ ಹಸಿರಾಗುತ್ತೇನೆ. ಧನ್ಯವಾದಗಳು. ಪ್ಲಾಸ್ಟಿಕ್ ಚೀಲ ತ್ಯಜಿಸೋಣ, ಬಟ್ಟೆ ಮಾತೆಯನ್ನು ಉಳಿಸೋಣ. ಬಟ್ಟೆ ಚೀಲ ಬಳಸೋಣ, ಪರಿಸರವನ್ನು ಉಳಿಸೋಣ. ಎಲ್ಲರಿಗೂ ಧನ್ಯವಾದ. ಹೆಸರು ಚಂದ್ರಶೇಖರ್ ತಿವಾರಿ. ಜುಲೈ 23, 1906ರಲ್ಲಿ ಮಧ್ಯಪ್ರದೇಶದ ಭಾವ್ರಾ ಗ್ರಾಮದಲ್ಲಿ ಸೀತಾರಾಮು ಜಗರಣಿ ದೇವಿ ದಂಪತಿಯರಿಗೆ ಜನಿಸಿದರು. ಅದಕ್ಕಾಗಿ ಮಗನನ್ನು ವಾರಣಾಸಿಯಲ್ಲಿ ಹೆಸರುವಾಸಿ ಮಠದಲ್ಲಿ ಜಲಿಯನ್ ವಾಲಾಬಾಗ್ನಲ್ಲಿ ನಡೆದ ಹತ್ಯಾಕಾಂಡ ಪಂಡಿತ್ ಜಿಯನ್ನು ವಿಚಲಿತಗೊಳಿಸಿತು. ತನ್ನ 15ನೇ ವಯಸ್ಸಿನಲ್ಲಿ ಗಾಂಧೀಜಿ ಶುರು ಮಾಡಿದ ಅಸಹಕಾರ ಚಳುವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು. ಇದಕ್ಕಾಗಿ ಬ್ರಿಟಿಷರು ಪಂಡಿತ್ ಜಿಯನ್ನು ಆದರೆ ಅದರಲ್ಲಿ ಉಸಿರಾಡಲು ಸಾಧ್ಯವಿಲ್ಲ. ಹಾಗಾಗಿ ನಾನು ಉಸಿರಾಡಲು ನೀರಿನಿಂದ ಹೊರಬರುತ್ತೇನೆ. ಮಾನವರು ಅದನ್ನು ಏಕೆ ರಂಜಿಸುತ್ತಾರೆ ಎಂದು ನನಗೆ ಗೊತ್ತಿಲ್ಲ ಮತ್ತು ಅವರು ನನ್ನನ್ನು ನೋಡಲು ಬರುತ್ತಾರೆ. ಹುಲಿ ಸಂರಕ್ಷಣಾ ಶೃಂಗಸಭೆಯಲ್ಲಿ ಘೋಷಿಸು ಮತ್ತು ಅವುಗಳ ಸಂಖ್ಯೆಯನ್ನು ಹೆಚ್ಚಿಸುವುದು. ಹುಲಿ ನಮ್ಮ ಪರಿಸರದ ಸಮತೋಲನ ಕಾಪಾಡುವ ಪ್ರಮುಖ ಕಾಡು ಪ್ರಾಣಿಯಾಗಿದೆ. ಇದು ಆಹಾರ ಸರಪಳಿಯ ಮೇಲ್ಭಾಗದಲ್ಲಿರುವ ಪರಭಕ್ಷಕವಾಗಿದ್ದು ಕಾಡಿನ ಜೀವ ವೈವಿಧ್ಯವನ್ನು ಸಮತೋಲನದಲ್ಲಿ ಇಡಲು ಸಹಾಯ ಮಾಡುತ್ತದೆ.
ಹುಲಿಗಳು ಆರೋಗ್ಯಕರವಾಗಿದ್ದರೆ ಕಾಡುಗಳು ಆರೋಗ್ಯಕರವಾಗಿರುತ್ತವೆ. ನಾವು ಸಹ ಹುಲಿಗಳ ಸಂರಕ್ಷಣೆಗೆ ನಮ್ಮದೇ ಆದ ಕೊಡುಗೆ ನೀಡಬಹುದು. ಕಾಡುಗಳನ್ನು ರಕ್ಷಿಸುವುದು, ಪರಿಸರವನ್ನು ಸ್ವಚ್ಛವಾಗಿಡುವುದು, ಅಕ್ರಮ ಬೇಟೆಯನ್ನು ವಿರೋಧಿಸುವುದು ಹಾಗೂ ವನ್ಯಜೀವಿಗಳ ಬಗ್ಗೆ